ನಮಸ್ಕಾರ. ನಾನು ಇವತ್ತು ನಮ್ಮ ದೇಶದ ಪ್ರಸ್ತುತ ಸಂದರ್ಭದಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಚಾರವಾದದ್ದು ಅಧಿಕಾರದ ವಿಭಜನೆ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ದ ಥಿಯರಿ ಆಫ್ ಪವರ್ ಆಫ್ ಸಪರೇಷನ್, ಅಧಿಕಾರ ವಿಭಜನೆ ಬಗ್ಗೆ ಮಾಡ್ತೀನಿ. ಫ್ರಾನ್ಸಿನ ಪ್ರಸಿದ್ಧ ತತ್ವಶಾಸ್ತ್ರಜ್ಞ, ನೀತಿಶಾಸ್ತ್ರಜ್ಞ ಮತ್ತು ರಾಜನೀತಿ ತಜ್ಞ ಮತ್ತು ತತ್ವಶಾಸ್ತ್ರಜ್ಞರಾದಂಥ ಮಾಂಟೆಸ್ಕ್ಯೂ ಅವರು ಅಧಿಕಾರ ವಿಭಜನಾ ಸಿದ್ಧಾಂತವನ್ನು ಜಗತ್ತಿನಲ್ಲಿ ಜನಪ್ರಿಯಗೊಳಿಸಿದರು. ಸರ್ಕಾರದಲ್ಲಿ 3 ಅಂಗಗಳಿರ್ತವೆ: ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಈ 3ಗಳ ನಡುವೆ ಅಧಿಕಾರ ಹಂಚಿಕೆ ಆಗಿರಬೇಕು, ವಿಭಜನೆ ಆಗಿರಬೇಕು. ಇಲ್ಲದೇ ಇದ್ದರೆ ಯಾವುದಾದ್ರೂ ಒಂದು ಅಂಗದಲ್ಲಿ 3 ಅಧಿಕಾರಗಳು ಕೇಂದ್ರೀಕೃತವಾದರೆ ಆ ದೇಶದಲ್ಲಿ ಪ್ರಜೆಗಳಿಗೆ ಸ್ವಾತಂತ್ರ್ಯ, ಅವರ ಹಕ್ಕುಗಳಿಗೆ ಧಕ್ಕೆ ಬಂದು ನಿರಂಕುಶ ಪ್ರಭುತ್ವ ಬರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಅಧಿಕಾರವನ್ನು ವಿಭಜಿಸಿ ಈ 3 ಅಂಗಗಳ ನಡುವೆ ನಾವು ವಿಭಜಿಸಬೇಕು ಅಂತ ಹೇಳ್ತಾರೆ ಮಾಂಟೆಸ್ಕ್ಯೂ ಅವರು. ಯಾಕೆಂದರೆ ಅವರ ಪ್ರಕಾರ ಅಧಿಕಾರ ಕೆಟ್ಟದ್ದು. ಅದು ಸಂಪೂರ್ಣ ಅಧಿಕಾರ ಕೊಟ್ಟರೆ ಸಂಪೂರ್ಣವಾಗಿ ದೇಶಕ್ಕೆ ಕೆಟ್ಟದ್ದು ಮಾಡುತ್ತೆ ಅಂತ ಹೇಳ್ತಾರೆ. ಇನ್ ಇಂಗ್ಲೀಷ್ನಲ್ಲಿ ನಾವು ಪವರ್ ಕರಪ್ಟ್ಸ್, ದಿ ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ ಅಂತ ಹೇಳ್ತೀವಿ. ಆದ್ದರಿಂದ ಸರ್ಕಾರದ ಈ ಅಂಗಗಳ ನಡುವೆ ನಾವು ವಿಭಜನೆ ಮಾಡಿ ಅದರ ಫಲವನ್ನು ಪಡಿಬೇಕು ಅಂತ ಹೇಳ್ತಾರೆ ಅವರು. ಅಧಿಕಾರ ವಿಭಜನೆಯಿಂದ ಈ 3 ಅಂಗಗಳಿಗೆ ಮಾಡಿದರೆ 3 ಅಂಗಗಳ ನಡುವೆ ಅನೇಕ ಅನುಕೂಲ ಉಂಟಾಗುತ್ತೆ. 1, ನಿರಂಕುಶ ಪ್ರಭುತ್ವ ಬರಲ್ಲ. 2, ಸರ್ಕಾರ ಪ್ರಜೆಗಳ ಹಕ್ಕುಗಳನ್ನು, ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಾಗರಿಕರ ಹಕ್ಕುಗಳಿಗೆ ಯಾವುದೇ ಧಕ್ಕೆ ಬರೋದಿಲ್ಲ. ಮತ್ತು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ನಡುವೆ ಅಧಿಕಾರದ ವಿಭಜನೆ ಆಗೋದ್ರಿಂದ ಅವುಗಳ ಕಾರ್ಯದಕ್ಷತೆ, ಸರ್ಕಾರದ ಆಡಳಿತದ ದಕ್ಷತೆ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಅಮೆರಿಕದಲ್ಲಿ ಅಧ್ಯಕ್ಷ ಮಾದರಿಯ ಸರ್ಕಾರ ಪದ್ಧತಿ ಇದೆ, ದ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ನಮೆಂಟ್ ಅಂತ ಹೇಳ್ತಾರೆ. ಆದರೆ ನಮ್ಮ ದೇಶದಲ್ಲಿ ಪಾರ್ಲಿಮೆಂಟರಿ ಪದ್ಧತಿ ಅಥವಾ ಕ್ಯಾಬಿನೆಟ್ ಸಿಸ್ಟಮ್ ಪದ್ಧತಿ ನಮ್ಮ ದೇಶದಲ್ಲಿ ಜಾರಿಯಿದೆ. ಪಾರ್ಲಿಮೆಂಟರಿ ಡೆಮೋಕ್ರಸಿ ಅಂತ ಹೇಳ್ತೀವಿ ನಾವು. ಭಾರತದಲ್ಲಿ ಪಾರ್ಲಿಮೆಂಟನ್ನು ಶಾಸಕಾಂಗ ಎಂದು ಕರಿತೀವಿ. ಸಂವಿಧಾನದ ಪ್ರಕಾರ ಪ್ರಧಾನಮಂತ್ರಿ ಇದರ ಮುಖ್ಯಸ್ಥರಾಗಿರ್ತಾರೆ. ರಾಷ್ಟ್ರಪತಿ ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಗನ್ನು ಅವರಿಗೆ ಕೊಟ್ಟು ಅವರನ್ನು ಸರ್ಕಾರಕ್ಕೆ ಸೇರಿಸ್ಕೊಳ್ತಾರೆ. ಇದು ಶಾಸಕಾಂಗ, ಒಂದು ಪಾರ್ಲಿಮೆಂಟು ಶಾಸನಗಳನ್ನು ರೂಪಿಸುತ್ತೆ. ಇನ್ನು ಭಾರತದಲ್ಲಿ ಕಾರ್ಯಾಂಗ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ಅವರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಮಂತ್ರಿಗಳನ್ನೊಳಗೊಂಡ ಕೌನ್ಸಿಲು ಕಾರ್ಯಾಂಗದಲ್ಲಿರ್ತಾರೆ. ಇವರು ಶಾಸಕಾಂಗ ರೂಪಿಸಿದ ಶಾಸನಗಳನ್ನು ಕಾರ್ಯರೂಪಕ್ಕೆ ತರ್ತಾರೆ. ಇನ್ನು ಭಾರತದಲ್ಲಿರತಕ್ಕಂಥ ಉಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟು ಮತ್ತು ಈ ಒಂದು ರಾಜ್ಯ ಮಟ್ಟದಲ್ಲಿ ಹೈಕೋರ್ಟುಗಳು ಹಾಗೂ ಇತರೆ ಕೋರ್ಟುಗಳು ನ್ಯಾಯಾಲಯದಲ್ಲಿ ಬರ್ತವೆ. ಕಾರ್ಯಾಂಗ ಕಾರ್ಯರೂಪಕ್ಕೆ ತಂದಂತಹ ಕಾನೂನುಗಳು ಜನತೆಗೆ ನ್ಯಾಯಯುತವಾಗಿದೆಯೇ ಇಲ್ಲವೇ ಎಂಬುದನ್ನು ಪರಾಮರ್ಶಿಸುತ್ತೆ. ಬಹಳ ಮುಖ್ಯವಾಗಿ ಅವುಗಳಿಗೆ ವ್ಯಾಖ್ಯಾನ ಕೊಡುವ ಕೆಲಸವನ್ನು ಈ ಒಂದು ನ್ಯಾಯಾಂಗ ಮಾಡ್ತದೆ. ಅಮೆರಿಕದ ಅಧ್ಯಕ್ಷೀಯ ಸರ್ಕಾರ ಪದ್ಧತಿಯಲ್ಲಿ ಅಲ್ಲಿ ಅಧಿಕಾರ ವಿಭಜನೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಮಧ್ಯೆ ಆಗಿದೆ, ಪರಿಪೂರ್ಣವಾಗಿದೆ. ಅಲ್ಲಿ ಟ್ರೂ ಫೆಡರಲಿಸಮ್ ಇದೆ. ನಮ್ಮಲ್ಲಿಯೂ ಫೆಡರಲಿಸಮ್ ಇದೆ, ನಮ್ಮದು ಕ್ವಾಸಿ ಫೆಡರಲಿಸಮ್ ಅಂತ. KC ವೀರೆ ಎಂಬ ರಾಜನೀತಿ ತಜ್ಞರ ಪ್ರಕಾರ ಇದರಲ್ಲಿ ಪೂರ್ಣ ಪ್ರಮಾಣದ ನಾವು ಟ್ರೂ ಫೆಡರಲಿಸಮ್ ತತ್ವಗಳನ್ನು ಕಾಣೋದಿಲ್ಲ. ಇಲ್ಲಿ ಅದೇ ರೀತಿ ಅಧಿಕಾರ ವಿಭಜನಾ ಸಿದ್ಧಾಂತವನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳ ಮಧ್ಯೆ ಅಳವಡಿಸೋಕ್ಕಾಗಿಲ್ಲ. ಆದರೂ ಕೂಡ ನಮ್ಮ ಸಂವಿಧಾನ ಬಹಳ ಶ್ರೇಷ್ಠಯುತವಾಗಿ ಈ ತತ್ವವನ್ನು ಅಳವಡಿಸ್ಕೊಂಡಿದೆ. ಶಾಸಕಾಂಗ ಶಾಸನ ಮಾಡುತ್ತೆ, ಕಾರ್ಯಾಂಗ ಅವುಗಳ ಅನುಷ್ಠಾನ ತರುತ್ತೆ, ನ್ಯಾಯಾಂಗ ಅವುಗಳಿಗೆ ಪರಾಮರ್ಶೆ ಮಾಡುತ್ತೆ. ಅಂದರೆ ಪ್ರತ್ಯೇಕನೂ ಮಾಡಿದೆ, ಆದರೆ ಇವುಗಳ ನಡುವೆ ಹೊಂದಾಣಿಕೆ ಉಂಟು ಮಾಡಬೇಕು. 3 ಅಂಗಗಳ ನಡುವೆ ಸಮನ್ವಯ ಇರಬೇಕು, ಒಂದು ಮತ್ತೊಂದನ್ನು ಅವಲಂಬಿಸಿರಬೇಕು. ಇಂಟರ್ ಡಿಪೆಂಡೆನ್ಸ್ ಆಫ್ ದೀಸ್ 3 ಆರ್ಗನ್ಸ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಒಂದು ಹೊಸ ಮಾದರಿ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸನ್ನು ಈ ಒಂದು 3 ಅಂಗಗಳಲ್ಲಿ ಅಳವಡಿಸಿದ್ದಾರೆ. ಅದನ್ನು ನಾವು ನಿಯಂತ್ರಣ ಮತ್ತು ಸಮತೋಲನ, ಚೆಕ್ಸ್ ಅಂದರೆ ನಿಯಂತ್ರಣ, ಹತೋಟಿ ಮತ್ತು ಸಮತೋಲನ ಮಾಡುವ ಕೆಲಸವನ್ನು
ನಮ್ಮ ಸಂವಿಧಾನ ಮಾಡಿದೆ. ಇದನ್ನು ಈ ಅಧಿಕಾರ ವಿಭಜನೆ ಮತ್ತು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ತಂತ್ರವನ್ನು ಹೇಗೆ ನಮ್ಮ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳಲ್ಲಿ ಅಳವಡಿಸಲಾಗಿದೆ ಎಂಬುದನ್ನು 3 ಪಾರ್ಟ್ಗಳಲ್ಲಿ ಹೇಳ್ಬೋದು. ಮೊದಲನೇದಾಗಿ ಎ ಪಾರ್ಟಲ್ಲಿ ಶಾಸಕಾಂಗ ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂಗೆ ಆರ್ಟಿಕಲ್ 79 ಪ್ರಕಾರ ಭಾರತದ ಪಾರ್ಲಿಮೆಂಟ್ ಶಾಸನ ರೂಪಿಸುತ್ತದೆ. ಆರ್ಟಿಕಲ್ 74 ಪ್ರಧಾನಮಂತ್ರಿ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಭಾರತದ ಕಾರ್ಯಾಂಗದ ಪ್ರಮುಖ ವ್ಯಕ್ತಿಗಳಾಗಿರ್ತಾರೆ. ಆರ್ಟಿಕಲ್ 53 ಮತ್ತು 59 ರಾಷ್ಟ್ರಪತಿಯು ಕೂಡ ಕಾರ್ಯಾಂಗದ ಮುಖ್ಯ ಭಾಗವಾಗಿದ್ದು ಅವರು ಪಾರ್ಲಿಮೆಂಟಿನ ಮುಖ್ಯ ಭಾಗವೂ ಆಗಿರುತ್ತದೆ. ಇಲ್ಲಿ ನಾವೇನು ನೋಡ್ತೀವಿ ಅಂದರೆ ಶಾಸಕಾಂಗ ಕಾರ್ಯಾಂಗಗಳು ಸಪ್ರೇಟ್ ಕೆಲಸ ಮಾಡ್ತವೆ. ಶಾಸಕಾಂಗ ಶಾಸನ ರೂಪಿಸುತ್ತೆ, ಕಾರ್ಯಾಂಗ ಅವುಗಳ ಅನುಷ್ಠಾನ ತರುತ್ತೆ. ಆದರೆ ಅವುಗಳ ನಡುವೆ ಆ ಒಂದು ಪರಸ್ಪರ ಅವಲಂಬನೆಯ ವಿಷಯವನ್ನು ನಾವು ಇಲ್ಲಿ ನೋಡ್ತೀವಿ, ಈ ಒಂದು ಆರ್ಟಿಕಲ್ಗಳಲ್ಲಿ ನಾವು ನೋಡ್ತೀವಿ. ಇನ್ನು ನ್ಯಾಯಾಂಗ ಮತ್ತು ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂತೆ ಪಾರ್ಟ್ ಬಿ ಇದು. ಆರ್ಟಿಕಲ್ 50 ಪ್ರಕಾರ ಭಾರತ ಸಂವಿಧಾನದ ರಾಜ್ಯಗಳು ಸಾರ್ವಜನಿಕ ಸೇವೆಗೆ ಸಂಬಂಧಪಟ್ಟಂತೆ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕ ಮಾಡಿದೆ. ಆರ್ಟಿಕಲ್ 361 ಪ್ರಕಾರ ಭಾರತದ ರಾಷ್ಟ್ರಪತಿ ಮತ್ತು ಗವರ್ನರ್ಗಳು ದೇ ಆರ್ ನಾಟ್ ಆನ್ಸರಬಲ್ ಟು ಎನಿ ಕೋರ್ಟ್, ಅಂದರೆ ಕೋರ್ಟ್ ಪ್ರೊಸೀಡಿಂಗ್ಸಿಂದ ಅವರಿಗೆ ವಿನಾಯಿತಿಗಳನ್ನು ಕೊಟ್ಟಿದ್ದಾರೆ 361ನಲ್ಲಿ. ಅದೇ ರೀತಿ ಆರ್ಟಿಕಲ್ 71 ಪ್ರಕಾರ ರಾಷ್ಟ್ರಪತಿಯವರು ಕ್ಷಮಾದಾನ ನೀಡುವ ಒಂದು ನ್ಯಾಯಾಂಗ ಕೆಲಸವನ್ನು ಕೆಲಸ ಮಾಡ್ತಾರೆ. ಈಗ ಪನಿಷ್ಮೆಂಟ್, ಕ್ಯಾಪಿಟಲ್ ಪನಿಷ್ಮೆಂಟ್ ಇದ್ದಾಗ ಅದನ್ನು ಪಾರ್ಡನ್ ಕೊಡ್ಬೋದು. ಅದೇ ರೀತಿ ಆರ್ಟಿಕಲ್ 323A, ಆರ್ಟಿಕಲ್ 323B ಭಾರತದಲ್ಲಿ ಅನೇಕ ನ್ಯಾಯಮಂಡಳಿಗಳನ್ನು ಸ್ಥಾಪನೆ ಮಾಡ್ತಾರೆ. ಟ್ರಿಬ್ಯುನಲ್ಸ್ ಅಂತ ನಾವು ಹೇಳ್ತೀವಿ. ಇವುಗಳಲ್ಲಿ ಕಾರ್ಯಾಂಗದ ಮತ್ತು ನ್ಯಾಯಾಂಗದ 2 ಅಂಗಗಳ ಸದಸ್ಯರು ಇರ್ತಾರೆ ಟ್ರಿಬ್ಯುನಲ್ಸಲ್ಲಿ. ದಿಸ್ ಈಸ್ ಎ ಬ್ಯೂಟಿಫುಲ್ ದ ಇಂಟರ್ಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಆ್ಯಂಡ್ ಎಕ್ಸಿಕ್ಯೂಟಿವ್. ಅಂದರೆ ನ್ಯಾಯಾಂಗ ಕಾರ್ಯಾಂಗಗಳು ಸಪ್ರೇಟ್ ಕೆಲಸ ಮಾಡ್ತವೆ, ಆದರೆ ಅವುಗಳು ಕೆಲವು ವಿಚಾರಗಳಲ್ಲಿ ಅವಲಂಬನೆ ಆಗಿದ್ದಾವೆ ಎಂಬುದನ್ನು ಈ ಒಂದು ನಮ್ಮ ಸಂವಿಧಾನದ ಕವಲುಗಳು ಆರ್ಟಿಕಲ್ಸು ಹೇಳ್ತವೆ. ಇನ್ನು ಪಾರ್ಟ್ ಸಿ ಪ್ರಕಾರ ನ್ಯಾಯಾಂಗ ಶಾಸಕಾಂಗ ಇದಕ್ಕೆ ಸಂಬಂಧಪಟ್ಟಂಗೆ ಆರ್ಟಿಕಲ್ 121 ಪಾರ್ಲಿಮೆಂಟಿನಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರುಗಳ ಬಗ್ಗೆ ಅಥವಾ ಹೈಕೋರ್ಟುಗಳ ನ್ಯಾಯಾಧೀಶರುಗಳ ಬಗ್ಗೆ ಚರ್ಚಿಸುವುದಿಲ್ಲ ಪಾರ್ಲಿಮೆಂಟು. ಆರ್ಟಿಕಲ್ 122 ಪ್ರಕಾರ ರಾಷ್ಟ್ರಪತಿಗಳು ದೋಷಾರೋಪಣೆಗೆ ಅವರು ಸಲ್ಲಿಸಿದಾಗ ರಾಷ್ಟ್ರಪತಿಯ ಬಗ್ಗೆ ಭಾರತ ಪಾರ್ಲಿಮೆಂಟು ಕ್ವಾಸಿ ಜುಡಿಷಿಯಲ್ ಕೆಲಸವನ್ನು ಮಾಡ್ತದೆ. ಆರ್ಟಿಕಲ್ 122. ಇನ್ನು ಬಹಳ ಮುಖ್ಯವಾಗಿ ಆರ್ಟಿಕಲ್ 142, ಇದು ಬಹಳ ಈಗ ತುಂಬ ಚಿಂತನೆಯಲ್ಲಿರ್ತಕ್ಕಂಥದ್ದು, ಚರ್ಚೆಯಲ್ಲಿರ್ತಕ್ಕಂಥ ವಿಚಾರ, ಸುಪ್ರೀಂ ಕೋರ್ಟಿನ ವಿಚಾರ ಇದು. ಇದರ ಪ್ರಕಾರ ನ್ಯಾಯಾಂಗ ಶಾಸಕಾಂಗದ ಕೆಲಸವನ್ನು ಮಾಡುತ್ತದೆ. ಇದು ಬಹಳ ಮುಖ್ಯವಾಗಿ. ಇಲ್ಲಿ ಸ್ವಲ್ಪ ವಿಸ್ತಾರವಾದ ಮಾಹಿತಿ ಕೊಡ್ತೀನಿ. 142 ಆರ್ಟಿಕಲ್, ಇದನ್ನು ಜುಡಿಷಿಯಲ್ ರಿವ್ಯೂ ಅಂತ ಕರಿತೀವಿ, ನ್ಯಾಯಾಂಗದ ಕ್ರಿಯಾಶೀಲತೆ ಅಂತ ಕರೀತಾರೆ, ಜುಡಿಷಿಯಲ್ ಓವರ್ ರೀಚ್ ಅಂತಲೂ ಹೇಳ್ತಾರೆ, ಜಡ್ಜ್ಮೆಂಟ್ ಲಾ, ನ್ಯಾಯಾಧೀಶರ ಕಾನೂನುಗಳು ಅಂತಲೂ ಕರೀತಾರೆ, ಇವುಗಳನ್ನು ಹೇಳ್ತಾರೆ. ಆರ್ಟಿಕಲ್ 142 ಪ್ರಕಾರ ಸುಪ್ರೀಂ ಕೋರ್ಟು ವಿಶೇಷ ಸಂದರ್ಭಗಳಲ್ಲಿ ದೇಶದ ಜನರಿಗೆ ಸಂಪೂರ್ಣ ನ್ಯಾಯ ಒದಗಿಸಲು, ಕಂಪ್ಲೀಟ್ ಜಸ್ಟಿಸ್, ಆರ್ಟಿಕಲ್ 142 ಪ್ರಕಾರ ಶಾಸನ ರೂಪಿಸಲು ಅವಕಾಶ ಮಾಡಿಕೊಡುತ್ತದೆ. ಇದನ್ನು ನ್ಯಾಯಾಂಗದ ಕ್ರಿಯಾಶೀಲತೆ, ಜಡ್ಜ್ಮೆಂಟ್ ಲಾ, ಜುಡಿಷಿಯಲ್ ಆಕ್ಟಿವಿಸಮ್, ಜುಡಿಷಿಯಲ್ ಓವರ್ ರೀಚ್ ಅಂತಲೂ ಕರೀತಾರೆ. ಇವು ಏಕೆ ಇಂತಹ ಕಾನೂನುಗಳು ಅಂತ ಪ್ರಶ್ನೆ ಬಂದಾಗ ಮೊದಲನೇದಾಗಿ ಶಾಸಕಾಂಗ ಹಲವಾರು ಸಂದರ್ಭಗಳಲ್ಲಿ ಕಾನೂನುಗಳು ರೂಪಿಸಲು ಸಾಧ್ಯವಿಲ್ಲದಿದ್ದಾಗ ಇಂತಹ ಕಾನೂನುಗಳನ್ನು ರೂಪಿಸುತ್ತೆ. ಎರಡನೇದು, ಇದನ್ನು ಉದ್ದೇಶಪೂರ್ವಕವಾಗಿ ಮಾಡೋಕ್ಕಾಗೋದಿಲ್ಲ, ಸಂದರ್ಭೋಚಿತವಾಗಿ ಆಗ್ತದೆ ಇಂಥ ಕಾನೂನುಗಳು. ಕೆಲವು ಪ್ರಸಂಗಗಳಲ್ಲಿ ಸಂದರ್ಭ ಇವುಗಳನ್ನು ಸಮರಿಸುತ್ತದೆ, ವಿಶೇಷ ಸಂದರ್ಭದಲ್ಲಿ ಇಂಥ ಕಾನೂನುಗಳು ಬರ್ತವೆ. ಇದು ರೆಗ್ಯುಲರ್ ಆಗಿರೋದಿಲ್ಲ ಯಾವಾಗಲೂ ಕೂಡ, ಅದು ಭಾಳ ಮುಖ್ಯ ಅಂತ ಕೆಲವು ತಜ್ಞರು ಅಭಿಪ್ರಾಯ ಪಡ್ತಾರೆ. ವಿಶೇಷ ಸಂದರ್ಭದಲ್ಲಿರುತ್ತೆ. ಇನ್ನೊಂದು, ಈ ಕಾನೂನುಗಳು ಯಾವಾಗ ಬರುತ್ತೆ ಅಂದರೆ ದೇಶದಲ್ಲಿ ಕಾನೂನುಗಳ ಅರಾಜಕತೆ, ಲೀಗಲ್ ಉಂಟಾದಾಗ, ಲೀಗಲ್ ವ್ಯಾಕ್ಯೂಮ್ ಅಂತ ಕರಿತೀವಿ, ಅಂಥ ಸಂದರ್ಭದಲ್ಲಿ ಈ ಒಂದು ಜುಡಿಷಿಯಲ್ ನ್ಯಾಯಾಂಗದ ಕಾನೂನುಗಳು, ಶಾಸನಗಳು ಹೊರಗಡೆ ಬರ್ತವೆ ಅಂತ ಹೇಳ್ತಾರೆ. ಆದರೆ
ಕೆಲವು ಲೀಗಲ್ ಎಕ್ಸ್ಪರ್ಟ್ಸ್, ಕಾನೂನು ತಜ್ಞರು, ಪರಿಣತರು, ಸಂಶೋಧಕರು ಏನು ಹೇಳ್ತಾರೆ ಅಂದರೆ, ಈ ಆರ್ಟಿಕಲ್ 142 ಇಂದ ಬರತಕ್ಕಂಥ ಕಾನೂನುಗಳು ಯಾವಾಗಲೂ ನಂಬಿಕೆಗೆ ಆಗಿರುವುದಿಲ್ಲ ಅಂತಾರೆ. ಕೆಲವು ನೈಜತೆಯಿಂದ ದೂರ ಇರ್ತವೆ ಅಂತ ಹೇಳ್ತಾರೆ. ಆತುರದಲ್ಲಿ ಇವುಗಳನ್ನು ರೂಪಿಸಿ ಅಪಾಯಗಳು ಸೃಷ್ಟಿಯಾಗ್ತವೆ ದೇಶದಲ್ಲಿ ಅಂತ ಹೇಳ್ತಾರೆ. ಕೆಲವೊಮ್ಮೆ ಇವು ಅನಪೇಕ್ಷ ಅಂತ ಹೇಳ್ತಾರೆ. ಇನ್ನೂ ಬಹಳ ಮುಖ್ಯವಾಗಿ ಇವು ಕೆಲವೊಮ್ಮೆ ಸರ್ಕಾರದ ವಿವಿಧ ಅಂಗಗಳ ನಡುವೆ ಘರ್ಷಣೆಗಳನ್ನು ಉಂಟು ಮಾಡ್ತವೆ. ಇವು ತಾತ್ಕಾಲಿಕವಾಗಿರಬೇಕು, ನಿರಂತರವಾದರೆ ಬಹಳ ಅಪಾಯಕಾರಿ ಎಂಬ ಮಾತನ್ನು ಕೆಲವು ತಜ್ಞರು ಅಭಿಪ್ರಾಯಪಡ್ತಾರೆ. ಇದಕ್ಕೆ ಉದಾಹರಣೆ, ಮೊನ್ನೆ ಇತ್ತೀಚೆಗೆ ಭಾರತ ಸಂವಿಧಾನದ 142ರ ವಿಧಿ ಅಡಿಯಲ್ಲಿ ತಮಿಳುನಾಡು ವರ್ಸಸ್ ಗವರ್ನರ್ ತಮಿಳುನಾಡು 225ರ ಕೇಸು ಇದಕ್ಕೆ ಒಂದು ಶ್ರೇಷ್ಠ ಉದಾಹರಣೆ. ಇದರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಅಧಿಕಾರವನ್ನು ಬಳಸಿ 142 ಬಳಸಿ ದಿನಾಂಕ 8/4/25ರಂದು ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಮಸೂದೆಗಳ ಬಗ್ಗೆ ತೀರ್ಮಾನ ಕೈಗೊಳ್ಳುವ ವಿಚಾರವಾಗಿ ಕಾಲಮಿತಿಯನ್ನು ನಿಗದಿ ಮಾಡಿದೆ. ರಾಷ್ಟ್ರಪತಿ ಮತ್ತು ಗವರ್ನರ್ಗೆ ನಿಗದಿ ಮಾಡಿರೋದು ಇದಕ್ಕೆ ಶ್ರೇಷ್ಠ ಉದಾಹರಣೆ. ಅಂದರೆ ಆರ್ಟಿಕಲ್ 142 ಇಂದ ಎಂತಹ ಪರಿಣಾಮಗಳು ಉಂಟಾಗ್ತವೆ ಎಂಬುದರ ಬಗ್ಗೆ ಪರಿಣಾಮಗಳು ಉಂಟಾಗ್ತವೆ. ಅವುಗಳು ಈ ಆರ್ಗನ್ಗಳ ನಡುವೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳ ನಡುವೆ ಸಮಸ್ಯೆಗಳು ಕೆಲವೊಮ್ಮೆ ಉದ್ಭವಿಸೋದು ಮಾಡ್ತವೆ ಅಂತ ತಜ್ಞರು ಅಭಿಪ್ರಾಯಪಡ್ತಾರೆ. ಆದರೆ ಇಲ್ಲಿ ಯಾವುದು ಮುಖ್ಯ ಅನ್ನೋದು ಮುಖ್ಯ ಅಲ್ಲ. ದೇಶ ಮುಖ್ಯ, ಸಂವಿಧಾನ ಮುಖ್ಯ, ಪ್ರಜೆಗಳು ಮುಖ್ಯ. ಇಲ್ಲಿ ಅದಕ್ಕೋಸ್ಕರಲೇ ನಮ್ಮ ಸಂವಿಧಾನದ ಶಿಲ್ಪಿಯಾದ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ಸಂಪೂರ್ಣ ಅಧಿಕಾರ ವಿಭಜನೆ ಸಿದ್ಧಾಂತವನ್ನು ಅಳವಡಿಸಿಲ್ಲ. ಇಲ್ಲಿ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಹಾಕಿದ್ದಾರೆ. ಅವು ಪರಸ್ಪರ ಒಂದನ್ನೊಂದು ಅವಲಂಬಿಸಬೇಕು, ಪರಸ್ಪರ ಸಹಕಾರ ಇರಬೇಕು. ದೇಶದ ಸಂವಿಧಾನ ಪ್ರಜೆಗಳ ಒಂದು ಸ್ವಾತಂತ್ರ್ಯ, ಹಕ್ಕುಗಳು ಎಲ್ಲವೂ ಮುಖ್ಯ. ಇಲ್ಲಿ ಯಾವುದೇ ಒಂದು ಸಂಸ್ಥೆ ಅಥವಾ ವ್ಯಕ್ತಿಯ ಅಥವಾ ಒಂದು ಇದನ್ನು ಇಲ್ಲಿ ಹಮ್ಮು ಬಿಮ್ಮುಗಳು ಬರುವುದಿಲ್ಲ. ಬಹಳ ಮುಖ್ಯವಾಗಿ ದೇಶದ ಸಂವಿಧಾನದ ಶ್ರೇಷ್ಠತೆ, ಪ್ರಜೆಗಳ ಶ್ರೇಷ್ಠತೆ ಮತ್ತು ಎಲ್ಲ ಅಂಗಗಳ ಶ್ರೇಷ್ಠತೆಯನ್ನು ನಾವು ಕಾಪಾಡಬೇಕಾಗುತ್ತೆ. ನಾವು ಸಮಾಧಾನವಾಗಿ, ಶಾಂತಯುತವಾಗಿ ಇವುಗಳನ್ನು ಆತುರದಲ್ಲಿ ನಿರ್ಮಾಣ ಮಾಡಬಾರ್ದು. ಯಾಕೆಂದರೆ ಅಭ್ಯಾಸ ಆಗ್ಬಿಡುತ್ತೆ. ಅದೇ ರೀತಿ ಎಲ್ಲ ರಾಜ್ಯಗಳು ಅಭ್ಯಾಸ ಮಾಡಿಕೊಂಡ್ರೆ ಇಡೀ ಒಂದು ಮೂಲ ತತ್ವ, ಶಾಸನ ರೂಪಿಸುವ ಶಾಸಕಾಂಗದ ಮಹತ್ವ, ಕಾರ್ಯ ಮಾಡತಕ್ಕಂಥ ಕಾರ್ಯಾಂಗದ ಮಹತ್ವ ಮತ್ತು ನ್ಯಾಯಾಂಗ, ವ್ಯಾಖ್ಯಾನ ಮಾಡುವ ನ್ಯಾಯಾಂಗದ ಮಹತ್ವ ಕೂಡ ಹಾಳಾಗುತ್ತದೆ. ಒಂದು ಬಿಟ್ಟು ಮತ್ತೊಂದು ಇರೋಕ್ಕಾಗಲ್ಲ. ವಿ ಕ್ಯಾನಾಟ್ ಸಪರೇಟ್ ದೀಸ್ 3 ಆರ್ಗನ್ಸ್ ಫ್ರಮ್ ದ ಗೌರ್ಮೆಂಟ್. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ನಮಸ್ಕಾರ.